2024 Team Mangalore winning a cash prize of ₹75,000. Ladies and gentlemen, I repeat again, ₹75,000. There has been a total cash prize of ₹1,70,000 which has been distributed and an increase of ಕೆ. ಗೋವಿಂದರಾಜ್ ಸರ್ ಅವರ ಕನಸಿನ ಕೂಸಾಗಿದ್ದು ಬೆಂಗಳೂರು ಹೊರತುಪಡಿಸಿ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಬಾಸ್ಕೆಟ್ಬಾಲ್ ಆಟವನ್ನು ಉತ್ತೇಜಿಸಲು ಇದನ್ನು ನಡೆಸಲಾಗುತ್ತಿದೆ. ಹೆಸರೇ ಸೂಚಿಸುವಂತೆ ಪಂದ್ಯಾವಳಿಯನ್ನು ಲೀಗ್ ಆಧಾರದ ಮೇಲೆ ನಡೆಸಲಾಗುತ್ತದೆ. ಇಡೀ ಕರ್ನಾಟಕವನ್ನು 5 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಬೆಂಗಳೂರು ಗ್ರಾಮೀಣ, ಬೆಳಗಾವಿ, ಗುಲ್ಬರ್ಗಾ, ಮೈಸೂರು ಹಾಗೂ ಮಂಗಳೂರು. ಪ್ರತಿ ವಿಭಾಗದಿಂದ ಅಗ್ರ 2 ತಂಡಗಳು ಏಪ್ರಿಲ್ 3 ಹಾಗೂ 6ರಿಂದ ಕಂಠೀರವ ಸ್ಟೇಡಿಯಂನಲ್ಲಿ ನಡೆದಂತಹ ಕ್ರೀಡಾಂಗಣದಲ್ಲಿ ಅಂತಿಮ ಹಂತಕ್ಕೆ ಅರ್ಹತೆ ಪಡೆದು ಮ್ಯಾಚ್ ಅನ್ನು ಆಡಿದವು. ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಸಂಘವು ವಿಜೇತರಿಗೆ ಈ 3 ವರ್ಷಗಳಲ್ಲಿ 15,000 ವಿನ್ನರ್ಸ್ಗೆ, 10,000 ರನ್ನರ್ಸ್ಗೆ, 5,000 ಬೆಸ್ಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ಗೆ ಕೊಡ್ತಾ ಇತ್ತು. ಬಟ್ ಈಗ ಸರ್ ಅನೌನ್ಸ್ ಮಾಡಿದ್ದಾರೆ, ನೆಕ್ಸ್ಟ್ ಇಯರ್ನಿಂದ ಇದು ಅಮೌಂಟ್ ಡಬಲ್ ಆಗುತ್ತೆ. ಗಿವ್ ಎ ಬಿಗ್ ಹ್ಯಾಂಡ್. ಜಸ್ಟ್ ಸರ್ ಹೇಳಿದ್ರು, ಇಲ್ಲ ಇದು ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸರ್, ವಿ ಆರ್ ಗ್ರೇಟ್ಫುಲ್ ಟು ಯು. ಈ ವರ್ಷ ಕೋಲಾರ, ವಿಜಯಪುರ, ಬೀದರು, ಮೈಸೂರು ಮತ್ತು ಹಾಸನದಲ್ಲಿ ವಿಭಾಗೀಯ ಪಂದ್ಯಗಳು ನಡೆದವು. ಈ ಎಲ್ಲಾ ನಗರಗಳ ಆಯಾ ಜಿಲ್ಲಾ ತಂಡಗಳು ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಸಂಘವು ಆಯಾ ಜಿಲ್ಲೆಯಲ್ಲಿ ಪಂದ್ಯಾವಳಿಗಳನ್ನು ಸುಗಮವಾಗಿ ನಡೆಸಲು ಬೆಂಬಲ ನೀಡಿದರು. ಬೆಂಗಳೂರು ಗ್ರಾಮಾಂತರ ವಿಭಾಗದಿಂದ ಪಿನಾಕಿನಿ, ಗೌರಿಕಟ್ಟೂರು ಮತ್ತು YPC ಕೋಲಾರ ತಂಡಗಳು, ಬೆಳಗಾವಿ ವಿಭಾಗದಿಂದ ಮಲ್ಲಸರ್ಜನ್ ಧಾರವಾಡ ಮತ್ತು ಇನ್ಸ್ಪೈರ್ ಧಾರವಾಡ ತಂಡಗಳು, ಕಲಬುರಗಿ ವಿಭಾಗದಿಂದ ಕುವೆಂಪು ಗುಲ್ಬರ್ಗಾ ಮತ್ತು YCCC ಬಳ್ಳಾರಿ, ಮೈಸೂರು ವಿಭಾಗದಿಂದ ವಿಜಯನಗರ BC ಮತ್ತು ನ್ಯಾಷನಲ್ BC, ಮಂಗಳೂರು ವಿಭಾಗದಿಂದ NBC ಮತ್ತು BBC ಮಂಡ್ಯ ತಂಡಗಳು ಫೈನಲ್ ತಂಡಕ್ಕೆ ಅರ್ಹತೆ ಪಡೆದವು. ಫೈನಲ್ ತಲುಪಿದ ತಂಡಗಳನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ ಮತ್ತು ಪ್ರತಿ ತಂಡವು ಆಯಾ ಗುಂಪುಗಳಲ್ಲಿ 4 ಪಂದ್ಯಗಳನ್ನು ಆಡಿದೆ. ಗುಂಪಿನಲ್ಲಿ ಅಗ್ರ 7 ತಂಡಗಳು ನಿನ್ನೆಯಿಂದ ಪ್ರಾರಂಭವಾದ ಸೂಪರ್ ಲೀಗಿಗೆ ಅರ್ಹತೆ ಪಡೆದಿವೆ. ಸೂಪರ್ ಲೀಗಿಗೆ ಅರ್ಹತೆ ಪಡೆದ 4 ತಂಡಗಳು ಮಂಗಳೂರು BC, BBC ಮಂಡ್ಯ, ಮಲ್ಲಸರ್ಜನ್ ಧಾರವಾಡ ಹಾಗೂ ಕುವೆಂಪು ಗುಲ್ಬರ್ಗಾ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ ಮಾಡಬೇಕು. ವಿಜೇತರಿಗೆ 50,000 ಅಂತ ಹೇಳಿದ್ರು, ಮೊದಲಿತ್ತು 30,000 ರನ್ನರ್ಸ್ಗೆ, 20,000 3ನೇ ಸ್ಥಾನ ಹಾಗೂ 10,000 4ನೇ ಸ್ಥಾನ ಪಡೆದವರಿಗೆ. ಬಟ್ ಈಗ ಸರ್ ಅನೌನ್ಸ್ ಮಾಡಿದ್ದಾರೆ, 75,000 ರೂಪಾಯಿಗಳನ್ನು ವಿನ್ನರ್ಸ್ಗೆ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಸರ್, ವಿ ಆರ್ ಗ್ರೇಟ್ಫುಲ್ ಟು ಯು ಸರ್. ಆನ್ ಬಿಹಾಫ್ ಆಫ್ ಆಲ್ ರೂರಲ್ ಟೀಮ್ಸ್ ಅಂಡ್ KBL, ವಿ ಆರ್ ಥ್ಯಾಂಕ್ಫುಲ್ ಟು ಯು ಸರ್ ಫಾರ್ ಪ್ರಮೋಟಿಂಗ್ ದ ಗೇಮ್ ಆಫ್ ಬಾಸ್ಕೆಟ್ಬಾಲ್ ಇನ್ ಕರ್ನಾಟಕ ಸ್ಟೇಟ್. ಈ ವರ್ಷ ನಾವು ಒಂದು ಹೊಸ ರೂಲ್ ಅನ್ನು KBLಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದರಲ್ಲಿ 18 ವರ್ಷದ ಒಳಗಿನ ಹುಡುಗರಿಗೆ, ಪ್ಲೇಯರ್ಸ್ಗೆ ಕಂಪಲ್ಸರಿ 6 ಜನ ಟೀಮಲ್ಲಿ ಇರಬೇಕು ಅಂತ ಹೇಳಿ ಒಂದು ರೂಲ್ ಮಾಡಿದ್ವಿ. ಅದು ಬಹಳ ಸಕ್ಸಸ್ಫುಲ್ ಆಯಿತು. ಎಲ್ಲ ಟೀಮ್ಗಳು ಅದನ್ನು ಅಪ್ರಿಷಿಯೇಟ್ ಮಾಡಿದ್ವು. ಥ್ಯಾಂಕ್ಫುಲ್ ಟು ದ ಕರ್ನಾಟಕ ಸ್ಟೇಟ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಹಾಗೂ ಟೆಕ್ನಿಕಲ್ ಕಮಿಟಿ ಚೇರ್ಮನ್ ವೆಂಕಟೇಶ್ ಅವರಿಗೆ. Requesting team coaches and players. BBBC Mandya securing the second place and they win a cash prize of ₹50,000. Congratulations, Team BBBC Mandya.
They have secured the second place and the winning cash prize of rupees 50,000. Of rupees 5,000. Thank you, ಅಸೋಸಿಯೇಷನ್ ವತಿಯಿಂದ ಈ ಗ್ರಾಮೀಣ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಯನ್ನು ನಡೆಸಲಾಗಿತ್ತು. ಅದರ ಫೈನಲ್ ಪಂದ್ಯಾವಳಿ ಇವತ್ತು ನಡೆದು ಮಂಗಳೂರು ತಂಡದವರು ಇವತ್ತು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ಬ್ಯಾಸ್ಕೆಟ್ಬಾಲ್ಗೆ ಸ್ಫೂರ್ತಿಯನ್ನು ಕೊಡಲಿಕ್ಕೆ, ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಈ ಪಂದ್ಯಾವಳಿಯನ್ನು ನಡೆಸಲಾಗ್ತಾ ಇದೆ. ಸುಮಾರು 30ಕ್ಕೂ ಹೆಚ್ಚು ತಂಡಗಳು ಇದರಲ್ಲಿ ಭಾಗವಹಿಸಿದ್ದು, ಜೊತೆಗೆ ಇವತ್ತು ಈ ಫೈನಲ್ ಪಂದ್ಯಾಟದಲ್ಲಿ ಏನು ಗೆದ್ದಿದ್ದಾರೆ ಮಂಗಳೂರು ತಂಡದವರಿಗೆ, ಅವರಿಗೆ 75,000 ರೂಪಾಯಿಗಳ ಬಹುಮಾನ, ಎರಡನೇ ಸ್ಥಾನ ಪಡೆದಿರ್ತಕ್ಕಂಥ ಮಂಡ್ಯದವರಿಗೆ 50,000 ಮತ್ತು ಮೂರನೇ ಸ್ಥಾನ ಪಡೆದಿರ್ತಕ್ಕಂಥ ಕಲಬುರಗಿ 25,000 ರೂಪಾಯಿ, ಈ ರೀತಿ ನಗದು ಬಹುಮಾನವನ್ನು ಕೂಡ ಕೊಡಲಾಗಿದೆ. ಒಟ್ಟಾರೆಯಾಗಿ ಇದರಲ್ಲಿ ಗ್ರಾಮೀಣ ಪರಿಸರದಿಂದ, ಅದರಲ್ಲೂ ಮುಖ್ಯವಾಗಿ ಯುವ ಜನಾಂಗದವರೇನಿದ್ದಾರೆ ಈ ಬ್ಯಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಈ ಪಂದ್ಯಾವಳಿಯನ್ನು ನಡೆಸಲಾಗಿದೆ. ಫಸ್ಟ್ ಹಾಸನಲ್ಲಿ ಡಿವಿಷನಲ್ ಆಗಿತ್ತು, ಅದರಲ್ಲಿ ನಾವು ವಿನ್ನರ್ಸ್ ಆಗಿಬಿಟ್ಟು ನಮ್ಮ ಸ್ಟೇಟಲ್ಲಿ ಬಂದಿದ್ದು. ಸ್ಟೇಟ್ ಲೆವೆಲ್ 10 ಟೀಮ್ಸ್ ಇತ್ತು, ಅದರಲ್ಲೆಲ್ಲ 7 ಮ್ಯಾಚ್ ಆಗಿಬಿಟ್ಟು ಎಲ್ಲ ಮ್ಯಾಚು ವಿನ್ ಆಗಿ ವಿನ್ನರ್ಸ್ ಆಗಿದ್ದೀವಿ. ಮ್ಯಾಂಗ್ಳೂರ್ ಹಾಸ್ಪಿಟಲ್ 4th year. This is the 4th time we are winning the Karnataka Basketball League, recognized by the Karnataka Basketball Association, and it's a fantastic victory today in the finals against BBC Mandya. So I think then next year we want to repeat the same performance. Thank you. ಇಬ್ಬರು ಒಂದು ಇಂಟ್ರಡಕ್ಷನ್ ಮಾಡ್ಬಿಡಿ ಸರ್. ನನ್ನ ಹೆಸರು ಆದಿತ್ಯ ಅಂತ ಹೇಳಿ, ಮ್ಯಾಂಗ್ಳೂರ್ ಬಾಸ್ಕೆಟ್ಬಾಲ್ ಕೋಚ್. My name is Naveen Shetty. I am the president of Mangalore Basketball Club and also DK District Basketball Association.